Now to hear the details. Swarun Raj Foundation, Mangalore is organizing Swarananjali in memory of Swarun Raj, an artist, a young entrepreneur and a social worker, on the 9th of June at 5 p.m. at the Town Hall in Mangalore, said Mr. Chandrasekhar Shetty. Speaking to media people at the Press Club in Mangalore on Friday, Mr. Chandrasekhar Shetty said that Swarun Raj Foundation, a trust in fond memory of late Swarun Raj, was established to promote the ideals and values close to his heart. In this area of 5 arts, social welfare, education, health, care and sports, Swarun Raj Foundation in its sincere endeavor is working towards realizing his dreams. He also said that Chancellor of MIT University, Dr. N. Vinay Hegde, will preside over the program. Swarun Raj Foundation Award 2014 will be presented to Chairperson of Alva's Education Foundation, Mudbidi Dr. Mohan Alva, in recognition of his immense contribution for promotion of Indian classic art forms. ಅನೇಕ ಸೇವಾ ಕಾರ್ಯಗಳನ್ನು ಮುಖ್ಯವಾಗಿ ವೃದ್ಧರು, ಆಶ್ರಯರಹಿತ ಮಕ್ಕಳು ಇಂಥವರಿಗೆ ನಿರಂತರವಾಗಿ ಸಹಾಯವನ್ನು ಮಾಡ್ತಿದ್ದ. ಅವನ ನೆನೆದ ನಂತರ ಅವರ ಹೆಸರು ಶಾಶ್ವತವಾಗಿ ಉಳಿಬೇಕು ಎಂಬ ನಿಟ್ಟಿನಲ್ಲಿ ಟ್ರಸ್ಟ್ ಅನ್ನ ಪ್ರಾರಂಭ ಮಾಡಿದ್ದಾರೆ, ಸ್ವರುಣ್ ರಾಜ್ ಫೌಂಡೇಶನ್. ಆ ಟ್ರಸ್ಟ್ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಪ್ರಾರಂಭ ಆಗಿತ್ತು. ಆ ಟ್ರಸ್ಟಿನಲ್ಲಿ ಅಧ್ಯಕ್ಷರಾಗಿ ಸುರೇಶ್ ರಾಜ್ ಅವರು, ಟ್ರಸ್ಟಿಗಳಾಗಿ ನಮ್ಮ ಮಾಜಿ ಶಾಸಕರಾದ ಕುಂಬ್ಳೆ ಸುಂದರರಾಯರು, ಎಂಎಲ್ಸಿ ಗಣೇಶ್ ಕಾರ್ನಿಕ್ ಮತ್ತು ನಾನು ಚಂದ್ರಶೇಖರ್ ಶೆಟ್ಟಿ, ಅದೇ ರೀತಿ ಫೋಟೋಗ್ರಾಫರ್ ಅಸೋಸಿಯೇಷನ್ ಕೋಶಾಧಿಕಾರಿ ಶ್ರೀ ಜಗನ್ನಾಥ್ ಶೆಟ್ಟಿ, ನಾಗರಾಜ್ ಬಿ ಶೆಟ್ಟಿ, ಶ್ರೀಮತಿ ಮನೋರಾಜ್ ಮತ್ತು ಶ್ರೀಮತಿ ಕಸ್ತೂರಿ, ಇವರು ನಾವು ಟ್ರಸ್ಟಿಗಳಾಗಿ ಕಾರ್ಯನಿರ್ವಹಿಸಿದ್ದೇವೆ. ಕಳೆದ ಟ್ರಸ್ಟ್ ಆದ ನಂತರ ಸುಮಾರು 7 ಲಕ್ಷ ಮಕ್ಕಳನ್ನ ಅವರ ಹೆಸರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದು ಸೇವಾ ಕಾರ್ಯ ಇರಬಹುದು, ಚಿನ್ನದ ಶಿಶು ಮಂದಿರ ಇರಬಹುದು, ಅಥವಾ ನಮ್ಮ ವೃದ್ಧಾಶ್ರಮ ಶಾರದಾ ವಿದ್ಯಾಲಯದ ಬಳಿ ಇರುವ ವೃದ್ಧಾಶ್ರಮ, ಅದೇ ರೀತಿ ಆರ್ಯ ಸಮಾಜದಲ್ಲಿರುವಂತಹ ಸ್ವಾಮಿ ಶ್ರದ್ಧಾನಂದ, ಅಲ್ಲಿಗೆ ಅವರಿಗೆ ಇನ್ನೊಂದು ಅವಶ್ಯಕತೆ ಇದೆ. ಅದೇ ರೀತಿ ಕೆಲವು ಅನಾಥ ಮಕ್ಕಳ ಹೆಣ್ಮಕ್ಕಳ ವಿವಾಹ, ಇದನ್ನು ಯಾವುದನ್ನು ಒಂದು ರೀತಿಯಲ್ಲಿ ಅದರ ಪ್ರಚಾರ ದೃಷ್ಟಿಯಲ್ಲಿ ಮಾಡಬೇಕು. ನಾವು ಟ್ರಸ್ಟಿಯನ್ನು ಮಾಡ್ತಿದೆ ಎಂಬ ದೃಷ್ಟಿಯಲ್ಲಿ ಉಲ್ಲೇಖವನ್ನು ಮಾತ್ರ ಮಾಡಿದ್ದೇವೆ. ಅದು ಕೂಡ ಕೆಲವೊಂದು ಒಂದು ವ್ಯವಸ್ಥೆ ಇದೆ, ಅದನ್ನು ಸ್ಟೇಜ್ಗೆ ಕಟ್ಟೋದನ್ನು ನಾವು ಘೋಷಣೆ ಅಂತ ಮಾಡಬಹುದು. ಅದು ಸ್ವರುಣ ಇಷ್ಟಪಡ್ತೇವೆ. ಯಾವುದೇ ಅಸಹಾಯಕತೆಯನ್ನು ಸ್ಟೇಜಲ್ಲಿ ನಾವು ಕೊಡುವ ಮೂಲಕ ನಮ್ಮ ಒಂದು ಇದನ್ನು ತೋರಿಸಲು ಅವಶ್ಯಕತೆ ಇಲ್ಲ ಅಂತ ಒಂದು ಮೊದಲೇ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಅದನ್ನು ಉಲ್ಲೇಖ ಯಾರಿಗೆ ಕೊಟ್ಟಿದ್ದಂತ ಮಾಡಬೇಕು. ಈ ಪ್ರತಿ ವರ್ಷ ಅವನ ಹೆಸರಲ್ಲಿ ಸ್ವರುಣ್ ಸ್ಮರಣಾಂಜಲಿ ಅಂತ ಕಾರ್ಯಕ್ರಮವನ್ನು ಮಾಡಬೇಕು ಟ್ರಸ್ಟಿನ ಒಂದು ನಿರ್ಣಯ. ಜೂನ್ 9 ಒಂದು ದಿನದ ದಿನ. ಈ ದಿನದಂದು ಒಂದು ಭರತನಾಟ್ಯ ಕ್ಷೇತ್ರಕ್ಕೆ ಬಹಳ ಆಸಕ್ತಿ ಇತ್ತು. ಹಾಗೆ 5 ಗಂಟೆಗೆ ಸರಿಯಾಗಿ 4 ಮಂಗಳೂರಿನ ಪ್ರಸಿದ್ಧ ತಂಡ, ಅದು ಈಗಾಗಲೇ ನಾವು ಅದನ್ನು ತಿಳಿಸಿದ್ದೇವೆ, ಗೀತಾಚಾರ್ಯ ನೃತ್ಯ ಭಾರತಿ, ನಾಟ್ಯ ನಿಕೇತನ ಕೊಲ್ಲಿಯದ ಉಳ್ಳಾರ ಮೋಹನ್ ಕುಮಾರ್ ಅವರ ಪುತ್ರಿ ರಾಜಶ್ರೀ, ಹಾಗೆ ಭರತಾಂಜಲಿ ಕೊಟ್ಟಾರದ ಪ್ರತಿಮಾ ಶ್ರೀಧರ್, ಗಾನ ನೃತ್ಯ ಅಕಾಡೆಮಿಯ ವಿದ್ಯಾರ್ಥಿ ರಾಧಾಕೃಷ್ಣ, ಇವರ ಪ್ರತಿಯೊಬ್ಬರ 15 ನಿಮಿಷದಾಗಿ 1 ಗಂಟೆ ಭರತನಾಟ್ಯ ಇರ್ತದೆ. ಗ್ರೂಪ್ ಕರೆಕ್ಟ್ 6 ಗಂಟೆಗೆ ನಾವು ಸಭಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತೇವೆ. ಪ್ರತಿ ವರ್ಷ ಸ್ವರುಣ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ನೀಡಬೇಕೆಂಬುದು ಅಪೇಕ್ಷೆ ಇದೆ. ಅಂದ್ರೆ ಕಲಾ ಕ್ಷೇತ್ರದಲ್ಲಿ ಅಥವಾ ಸೇವಾ ವಿಭಾಗದಲ್ಲಿ ನಿರಂತರ ಒಂದು ಸೇವೆ ಮಾಡಿದಂತಹ ಒಂದು ವ್ಯಕ್ತಿಗೆ ಈ ಸಾಧನೆಯನ್ನ ಅವನ ಸ್ವರುಣ ಪ್ರಶಸ್ತಿಯನ್ನು ಕೊಡಬೇಕೆಂಬ ನಮ್ಮ ಅಪೇಕ್ಷೆ. ಟ್ರಸ್ಟ್ ನಿರ್ಣಯ ಮಾಡ್ತೀವಿ. ಈ ವರ್ಷದ ಪ್ರಶಸ್ತಿಯನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಅಥವಾ ಇಡೀ ಭಾರತದಲ್ಲಿ ಒಂದು ದಾಖಲೆ, ಅದರ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ, ವಿದ್ಯಾಕ್ಷೇತ್ರ, ಸೇವಾ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡಿದಂತಹ ಶಾಸ್ತ್ರೀಯ ಮೋಹನ್ ಆಳ್ವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿದ್ದುಕೊಂಡು ಅವರು ಮಾಡಿದಂತಹ ಸಾಧನೆಗಳು ಮತ್ತು ಶಾಸ್ತ್ರಿ ಮೋಹನ್ ಆಳ್ವರಿಗೆ ಸ್ವರುಣ್ ಬಗ್ಗೆ ತುಂಬಾ ಅಭಿಮಾನ. ಸ್ವರುಣ್ ಅವರ ಜೀವನದಲ್ಲಿ ಮೋಹನ್ ಆಳ್ವರಿಗೆ ಯಾವ ಉಲ್ಲೇಖ ಮಾಡ್ತಾರೆ. ಈ ಎಲ್ಲ ವಿಚಾರವನ್ನು ಮಾಡಿದ್ರು ಟ್ರಸ್ಟಿ ಈ ಪ್ರಥಮ ಒಂದು ಸ್ವರುಣ್ ರಾಜ್ ಪ್ರತಿಷ್ಠಾನದ ಪ್ರಥಮ ಪ್ರಶಸ್ತಿ 2014 ಒಂದು ಪ್ರಶಸ್ತಿಯನ್ನು ಡಾಕ್ಟರ್ ಮೋಹನ್ ಆಳ್ವರಿಗೆ ನೀಡುತ್ತಿದ್ದೇನೆ. ಈ ಈ ಸಮಾರಂಭದ ಅಧ್ಯಕ್ಷತೆಯನ್ನ ನಿಶ್ಚಯ ಶಿಕ್ಷಣ ಸಂಸ್ಥೆಯ ಕುಲಪತಿಗಳಾದ ಎನ್ ವಿನಯ್ ಅವರು ಅಧ್ಯಕ್ಷತೆ ವಹಿಸುತ್ತಾರೆ. ವೇದಿಕೆಯಲ್ಲಿ ಕುಂಬ್ಳೆ ಸುಂದರರಾಯರು, ಕಾರ್ಣಿಕ್ ಅವರು ಮತ್ತು ನಮ್ಮ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. Mr. Suresh Raj, Mr. Kumble Sundar Rao, Mr. Jagannath Shetty, Mrs. Kasturi and others were present at the press meet. The Karnataka Konkani Sahitya Academy has organized a press meet at the Patrika Bhavan in Mangalore on Friday the 6th of June. Karnataka Konkani Sahitya Academy had organized a press meet at the Patrika Bhavan in Mangalore on Friday the 6th of June. Academy President Mr. Roy Castellino addressed the media people about Honorary Book and Youth Awards 2013-14. ಈ ಸಲ ನಮ್ಮ ಈ ಪ್ರಶಸ್ತಿ ಕಾರ್ಯಕ್ರಮವು ಧಾರವಾಡದಲ್ಲಿ ನಡೆಯಲಿಕ್ಕಿದೆ. ಧಾರವಾಡ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನ
ವಿದ್ಯಾವರ್ಧಕ ಸಂಘ ಧಾರವಾಡ ಇಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಅಲ್ಲದೆ ಧಾರವಾಡ, ಹುಬ್ಬಳ್ಳಿಯಲ್ಲಿ ಕೂಡ ಬಹಳಷ್ಟು ಕೊಂಕಣಿ ಮಾತಾಡೋರಿದ್ದಾರೆ. ಅದರಲ್ಲಿ ಹೆಚ್ಚಿನಾಗಿ ಈ GSP ಸಮುದಾಯವರು ಮತ್ತೆ ಸಮುದಾಯವರು ಬಹಳಷ್ಟು ಕೊಂಕಣಿ ಮಾತಾಡೋರಿದ್ದಾರೆ. ಹಾಗೆ ಈ ಸಲ ಈ ನಮ್ಮ ಅಕಾಡೆಮಿ ವತಿಯಿಂದ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಧಾರವಾಡದಲ್ಲಿ ಇಟ್ಟು ಆದಷ್ಟು ಕೊಂಕಣಿ ಮಾತಾಡಿದವರನ್ನು ಒಂದು ಜಾಗದಲ್ಲಿ ಒಟ್ಟಿಗೆ ಕೂಡಿಸುವ ಒಂದು ಉದ್ದೇಶ ನಾವು ಇಟ್ಟು ಬಂದಿದ್ದೇವೆ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಧಾರವಾಡದ ಶಾಸಕರಾದ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರು ಉದ್ಘಾಟನೆ ಮಾಡಲಿಕ್ಕೆ ಒಪ್ಪಿದ್ದಾರೆ. ಹಾಗೆಯೇ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಮಾನ್ಯ ಶ್ರೀಮತಿ ಉಪಾಶ್ರೀ ಅವರು ಗೌರವ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮತ್ತು ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಪುಸ್ತಕ ಬಹುಮಾನ ಪ್ರದಾನ ಮಾಡಲಿದ್ದಾರೆ. ಹಾಗೆಯೇ ಕರ್ನಾಟಕ ಮಹಿಳಾ ವಿಶ್ವವಿದ್ಯಾಲಯ ಬಿಜಾಪುರ ಇಲ್ಲಿಯ ವೈಸ್ ಚಾನ್ಸಲರ್ ಆದ ಶ್ರೀಮತಿ ಮೀನಾ ಚಂದವಾರ್ಕರ್ ಅವರು ಯುವ ಪುರಸ್ಕಾರ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಹಾಗೆಯೇ ಹುಬ್ಬಳ್ಳಿ ಧಾರವಾಡ ಮೇಯರ್ ಆದ ಶ್ರೀ ಶಿವ್ ಹಿರೇಮಠ್ ಅವರು ಪರಿಚಯ ಪುಸ್ತಕ ಬಿಡುಗಡೆ ಮಾಡಲಿದ್ದಾರೆ. ಹಾಗೆಯೇ ಧಾರವಾಡ ಸಂಸದರಾದ ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಅಕಾಡೆಮಿಯ ವಾರ್ತಾ ಸಂಚಿಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಹಾಗೆಯೇ ವೇದಿಕೆಯಲ್ಲಿ ನಮ್ಮ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಶ್ರೀಮಾನ್ ದಯಾನಂದ್ ಅವರು, ಹಾಗೆಯೇ ಧಾರವಾಡ ಶಾಂತಿ ಸದನ ವಿದ್ಯಾಲಯ ಇಲ್ಲಿಯ ಮುಖ್ಯೋಪಾಧ್ಯಾಯಿನಿಯಾದ ಸಿಸ್ಟರ್ ಜಾಕ್ಲಿನ್ ಮಸ್ಕಿನ್ ಇವರು ಇಷ್ಟು ಜನ ವೇದಿಕೆಯಲ್ಲಿ ಇರ್ತಾರೆ. ಹಾಗೆಯೇ ಧಾರವಾಡ ಮತ್ತು ಹುಬ್ಳಿಯ ಎಲ್ಲ ಗಣ್ಯ ವ್ಯಕ್ತಿಗಳು, ಕೊಂಕಣಿ ಮಾತಾಡೋರು ಮತ್ತು ಕೊಂಕಣಿ ಅಲ್ಲದವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. Mr. Devdas, Prime Minister Lawrence D'Souza and others were present at the press meet. Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ವೋಟ್ ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. 18 February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga ruled successfully for several years. The whole family bank was declared as one of the most customer-friendly banks by Consumer Forum and the Ministry of Customer Affairs. Over 464 plus branches, 8 regional offices, over 200 plus ATMs and over 4,500 plus dedicated staff offers the best rate of interest, especially for the senior citizens. Come, let's listen to what the CEO and MD Mr. Jairam Bhatt has got to say. Karnataka Bank is your family bank. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs.
at Garcia Design Complex, Vijay Church Cross Road, Vijay, Mangalore. Today, one looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff, and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan, and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab, and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services, including chest and allergy, de-addiction and counseling, dialysis, and mammography. JCI Mangalore Central had organized the valedictory ceremony of JCI Achieve Admin Impact, an international training program, on the 31st of May at Hotel Goldfinch in Mangalore. JCI Mangalore Central had organized valedictory ceremony of JCI Achieve Admin Impact International Training Program on 31st of May at Hotel Goldfinch in Mangalore. Participants shared their feelings to the gathering. ಕೆಲವೊಂದು ವಿಷಯ ಹೇಳ್ತಾ ಇದ್ದೆ, ನ್ಯೂಸ್ ಬಗ್ಗೆ ಇರ್ಬೋದು ಅಥವಾ ಏನಾದ್ರು ಟ್ರೈನಿಂಗ್ ಬಗ್ಗೆ, ಬೇಸಿಗೆ ನಾನು ಟ್ರೈನಿಂಗ್ ಬಗ್ಗೆ ಮಾತ್ರ ಜಾಸ್ತಿಯಾಗಿ ಹೇಳ್ತಾ ಇದ್ದೆ. ಅದ್ಬಿಟ್ರೆ JCI ಇಷ್ಟೊಂದು ವಿಷಯ ಉಂಟು ಅಂತೇಳಿ ಗೊತ್ತಾಗಿದ್ದು ಇವತ್ತೇ ಅನ್ಬೋದು. ಸೊ ಥ್ಯಾಂಕ್ಸ್ ಟು ಪ್ರಮೋದ್ ಸರ್. ಅಂಡ್ ನನ್ನ ಫಸ್ಟಿಗೆ ರವಿ ಸರ್ register myself with the help of Puttur JC. I did register, I did participate. I want to be a sincere student, not only a teacher. I want to learn many more things before I die. So as long as I keep on learning, I can go for my best. I tried to come today and participate. It was very fantastic. It's hats off to Pramod because I've seen him training, giving training to Mr. Chandrasekhar Nair addressed the gathering. ಸುಮಾರು 7-8 ಭಾರತದ ಫ್ರೆಂಡ್ಸ್ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಎಲ್ಲರಿಗೂ ಒಂದು ಕುತೂಹಲ ಹೇಗಿರ್ತದೆ ಈ ಒಂದು ಇಂಟರ್ನ್ಯಾಷನಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ. ಬಹುಶಃ ಇವತ್ತು ನಾವು ಇಲ್ಲಿ ಎಲ್ಲ ಈ ಡಿಪಾರ್ಟ್ಮೆಂಟ್ ಆಗಿ ಭಾಗವಹಿಸಿದ್ದೇವೆ. ನಾವು ಇನ್ನು ಬದಲಾಗಬೇಕು. JC ಬಗ್ಗೆ ನಾವು ಏನು ತಿಳ್ಕೊಂಡಿದ್ದೇವೆ ಅದಕ್ಕಿಂತ ಹೆಚ್ಚು ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಈ ಒಂದು ತರಬೇತಿ ಸಾಧ್ಯವಾಗಿದೆ. Mr. Pramod Kumar, Mr. Praveen Kumar, Adyapadi, President of JCI Mangalore Central, and Dr. Jagdish Joshi were honored on the occasion. Mr. Pramod Kumar gave his concluding remarks. JCI has been an impact, and already a mail has been sent, an invitation rather has been sent to JCI, so please accept it. I just find I'll do it tonight. And next day morning again she called me, sir, whether you have to accept it or not. I said I have already done it. Then she said, we are starting the work. And we all will agree with one fact. Either JCI Achieve Admin or Impact was good or not. Later, Dr. Jagdish Joshi also spoke on the occasion. Always knew regarding what is JCI as a body. I knew the appreciation and things are happening. I knew something, there was a lot of things I got it from the friendship, My heart was full. But something happened to cherish my mind. And presented the rose to Mrs. Anita for her dedicated work. Later, Mr. Anita Shanai proposed a vote of thanks. Dr. Arvind Rao KDK, Dr. Dattatraya, JC Akshita and others were present. A pulmonology checkup camp is jointly organized by Shastau Sri Bhutanatheshwara Trust, Nizar, and Global Multi-Speciality Hospital, Masadakhali, was inaugurated on Saturday, 31st of May in the premises of the Global Hospital.
A pulmonologic check-up camp jointly organized by the Shastav Sri Bhutanateshwara Temple, Mijar and Global Multi-Speciality Hospital, Matadakani was inaugurated on Saturday, the May 31st in the presence of prominent personalities. Program started with a prayer. The guests were welcomed with flowers. The director of Global Hospital, Dr. Sushil Jattanna, welcomed the gathering and also said that Global Hospital is a UK-based hospital. It has been providing quality health care and has been conducting health check-up camps for the people of the locality since last 1.5 years. Global Hospital also have a unique mother and baby care unit providing prenatal and antenatal care, delivery and postnatal care with a modern, well-equipped labor suite and an ICU. In order to celebrate the World No Tobacco Day, Sri Bhutanateshwara Temple Trust, led by its chief coordinator, Sri Vijayanath Vittal Sethi, has agreed to sponsor a pulmonology camp for 2 days, that is today, Saturday, and tomorrow, Sunday, the 1st of June 2014. I am eternally grateful to Sri Vijayanath Vittal Sethi for his efforts in organizing this camp. Sri Vijayanath Vittal Sethi is a noted personality. He comes from a very prominent Sikh family, was raised in Bangalore, was raised in Mumbai, but had its roots in Mijar. The organizing trustee of Sri Bhutanateshwara Temple, Badaga Yadapada, Mr. Vijayanath Vittal Sethi, inaugurated the pulmonology check-up camp by lighting the lamp. Addressing the gathering, Mr. Vijayanath Sethi said, highlighted the importance of taking care of personal health and urged the people to voluntarily undergo health checkups from time to time to ensure sustained good health and long life. And today I have a chance, because of Global Hospital, to serve the city also. Health is wealth. This is what everybody talks about. But nobody gives it importance. I can give a very small example of my diabetes. When I was a kid and when I was young, people used to talk about health is wealth, and we all ignore it. We don't understand the meaning of it. What is health is wealth? We understand the meaning of it. I understand the meaning of it now. Because today, I am 51 years old, and we have the money to do whatever we want to do. But we cannot do. Today, I have sugar, so I cannot eat a lot of good things, cannot enjoy the life as I wanted to because I am not taking care of my health. So when people talk about health is wealth, that today you have wealth but you cannot enjoy because of your health. So it's of no use. So the most important part what you should understand is that your health, people should take care of the health right from when they are young. If people don't realize it. Mr. Bhaskar Arasa, the media coordinator, also spoke on the occasion. Whenever Vijay comes to Bangalore, if I need something to talk to him, I always send an advance in that meeting to the appointment board for that. Somehow they get able to. And in one meeting, he had accepted whatever my proposal. If I say something, he can do something for them, or he cannot be done. So our Bhutanateshwara ಹಾಗೂ ಅವರ ದೇವರ ಸನ್ನಿಧಿಯಲ್ಲಿ ಇಂಥ ಬೃಹತ್ ಕ್ಯಾಂಪ್ಗಳನ್ನು ಮುಂದಿನ ದಿನಗಳಲ್ಲಿ ಮಾಡಿದ್ದಾರೆ. Later, Dr. Pradeep Narayan, the pulmonologist, explained how tobacco consumption lead to pulmonological diseases. He also talked about the preventive measures. ಇವತ್ತು ನಾವು ಎಕ್ಸ್ಕ್ಲೂಸಿವ್ ಆಗಿ ಪಲ್ಮನಾಲಜಿ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ರೋಗವನ್ನು ಮಾತ್ರ ಇವತ್ತು ನಾವು ಈ ಫೋಕಸ್ ಮಾಡ್ತಾ ಇದ್ದೇವೆ. ಇವತ್ತು ನಿಮಗೆಲ್ಲ ತಿಳಿದಿರುವ ಹಾಗೆ ಮೇ 31 ವಿಶ್ವ ತಂಬಾಕು ರಹಿತ ದಿನಾಚರಣೆ. ಇದರ ಅಂಗವಾಗಿ ತಂಬಾಕಿನಿಂದ ಅತಿ ಹೆಚ್ಚು ಜಾಸ್ತಿಯಾಗುವ
ಇರುವಂತಹ ಅನುದಾನವೇ ಶ್ವಾಸಕೋಶ. ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಅದರ ಬಗ್ಗೆ ಇವತ್ತಿನ ತಪಾಸಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಒಂದನೇದಾಗಿ ಈ ಶ್ವಾಸಕೋಶ ಯಾವುದೆಲ್ಲ ರೋಗಗಳು ಬರ್ತದೆ ಅಲರ್ಜಿ. ಅಲರ್ಜಿ ಅಂದರೆ ಈ ವಾತಾವರಣದಲ್ಲಿರುವಂತಹ ಕಲುಷಿತ ವಾತಾವರಣದಿಂದ ಇರ್ಬೋದು ಅಥವಾ ಡಸ್ಟಿಂಗ್ ಇರ್ಬೋದು. ಬೇರೆ ಬೇರೆ ಥರದ ಅಲರ್ಜಿಗಳಿಂದ ನಮ್ಮ ಶ್ವಾಸಕೋಶವು ಕೆಲಸ ಮಾಡೋದು ಕಡಿಮೆ ಮಾಡ್ತದೆ ಅಥವಾ ನಮಗೆ ಗಂಟಲು ಸ್ಟಾರ್ಟ್ ಆಗ್ತದೆ. ಈ ಥರ ಅಲರ್ಜಿಯಿಂದ ಬರುವಂತಹ ತೊಂದರೆಗಳಿಗೆ ಸೂಕ್ತವಾದಂತಹ ಚಿಕಿತ್ಸೆ ಇವತ್ತಿನ ದಿನದಲ್ಲಿ ಲಭ್ಯವಿದೆ. ಅದರ ಬಗ್ಗೆ ಜನರಿಗೆ ತಿಳಿಸಲಿಕ್ಕೋಸ್ಕರ ನಿಮಗೆ ಅದರ ಬಗ್ಗೆ ಅವೇರ್ನೆಸ್ ಕೊಡಲಿಕ್ಕೋಸ್ಕರ ನಾವು ಈ ಆಚರಣೆಯನ್ನು ಆಯೋಜಿಸಿದ್ದೇವೆ. ಇನ್ನೊಂದು ಶ್ವಾಸಕೋಶದ ಪ್ರಧಾನ ಕಾಯಿಲೆ ಅಂದರೆ ಅಸ್ತಮ ಅಥವಾ ರೋಗಗಳು ನೇರತ ಅಂತ ಹೇಳ್ತೇವೆ. ಆ ತೊಂದರೆ ಇವತ್ತು ಸಣ್ಣ ಮಕ್ಕಳನ್ನು ಹಿಡಿದು ದೊಡ್ಡವರಿಗೆ ಕೂಡ ದೊಡ್ಡವರಿಗೆ ಯಾವ ವಯಸ್ಸಿನ ಕೂಡ ಅದು ಅಟ್ಯಾಕ್ ಆಗ್ತದೆ ಅನ್ನೋದು ತೊಂದರೆ ಇದೆ. ಎಲ್ಲರೂ ಏನು ತಿಳ್ಕೊಂಡ್ರೆ ಅಸ್ತಮವನ್ನು ಗುಣಪಡಿಸಲಾಗದ ಕಾಯಿಲೆ. ಅದು ಖಂಡಿತವಾಗಿ ಆ ಥರ ಅಲ್ಲ. ಅದು 100% ಕಂಟ್ರೋಲಬಲ್ ಇದೆ. Mr. Kusumadhar Suvarna proposed a vote of thanks. The 2-day camp, which has been organized to mark the World Anti-Tobacco Day, provides free health checkup for asthma, allergies, COPD, TB, lung cancer, snoring, sleep disorder, occupational lung disease, and the like. Hi, this is Nisha Pathari, and you are watching Coastal Times English News. Mr. Prasad, now you are all right. ಬಟ್ ನಿಮ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ, ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯ ಬಗ್ಗೆ ಕೇಳಿಲ್ವಾ? ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯಾ? 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್. ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ, ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ. ಡಾಕ್ಟರ್ ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. ಫಾರ್ ಎಕ್ಸ್ಕ್ಲೂಸಿವ್ ಬುಕಿಂಗ್ಸ್ ಕಾಂಟ್ಯಾಕ್ಟ್ Property Deal Marketing and Project Management Company, first floor, Netravati Complex, Red Building, near Zarodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kabri Temple Road, Kabri, Mangalore. Telephone 222-5777, 222-5994, 9596 and 97. No party is complete without chicken. The only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kulshekar Kaikamba, Mangalore. Mobile 944-8284-203. The Dakshina Kannada District Madrasa Management Association, Mangalore, held a press meet at the Press Club in Mangalore on Thursday, the 5th of June. Dakshina Kannada District Madrasa Management Association, Mangalore, held a press meet at the Press Club in Mangalore on Thursday, the 5th of June. Mr. Mohammad Rafiq addressed the media people and said the Dakshina Kannada District Madrasa Management Association will conduct one of the biggest religious public examinations managed by the Samasta Islam Religious Education Board on June 7th and 8th.
10ನೇ ತರಗತಿಗೆ 24,084 ವಿದ್ಯಾರ್ಥಿಗಳು, +2 ತರಗತಿಗೆ 1,718 ವಿದ್ಯಾರ್ಥಿಗಳು, ಒಟ್ಟು 2,24,007 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. 128 ಡಿವಿಷನ್ಗೆ ವಿಶೇಷ ವೀಕ್ಷಕರನ್ನು ಎಲ್ಲ ಪೂರ್ಣ ಸಿದ್ಧತೆಯೊಂದಿಗೆ ನೇಮಿಸಲಾಯಿತು. ಅವರು ಆಯಾ ಪರೀಕ್ಷಾ ಕೇಂದ್ರಗಳಿಗೆ ತೆರಳಿ ಪಬ್ಲಿಕ್ ಪರೀಕ್ಷೆಗೆ ನೇಮಕಗೊಂಡ 8,219 ಪರೀಕ್ಷಾ ವೀಕ್ಷಕರಿಗೆ ಶಿಸ್ತುಬದ್ಧ ಪರೀಕ್ಷೆ ನಡೆಸುವಂತೆ ಮಾಹಿತಿ ನಿರ್ದೇಶನವನ್ನು ನೀಡುವರು. ಕರ್ನಾಟಕ, ಕೇರಳ, ತಮಿಳುನಾಡು, ಪಾಂಡಿಚೇರಿ, ಮಹಾರಾಷ್ಟ್ರ, ಲಕ್ಷದ್ವೀಪ, ಅಂಡಮಾನ್ ಹಾಗೂ ವಿದೇಶ ರಾಷ್ಟ್ರಗಳಾದ UAE, ಒಮೆನ್, ಬಹರೇನ್, ಮಲೇಷ್ಯಾ ಮುಂತಾದ ಕಡೆಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಪರೀಕ್ಷೆ ಸುಗಮವಾಗಿ ನಡೆಯಲು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದು ಕೇಂದ್ರೀಯ ಪರೀಕ್ಷಾ ಬೋರ್ಡ್ ಚೇರ್ಮನ್ ಜೈನುದ್ದೀನ್ ತಿಳಿಸಿದ್ದಾರೆ. ಜಿಲ್ಲೆಯಿಂದ 361 ಕೇಂದ್ರಗಳಲ್ಲಿ ಒಟ್ಟು 7,910 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಜಿಲ್ಲೆಯನ್ನು ಮಂಗಳೂರು, ಮಿತ್ರಬೈಲು, ಕಲ್ಲಡಕ, ಪುತ್ತೂರು, ಉಪ್ಪಿನಂಗಡಿ ಎಂಬ 5 ಡಿವಿಷನ್ ಕೇಂದ್ರಗಳಾಗಿ ವಿಂಗಡಿಸಲಾಗಿದ್ದು, ಆಯಾ ಡಿವಿಷನ್ ಕೇಂದ್ರದಲ್ಲಿ ತಾರೀಖು 6/6/2014 ಶುಕ್ರವಾರ ಅಪರಾಹ್ನ 3 ಗಂಟೆಗೆ ಪರೀಕ್ಷಾ ಪರಿಕರಗಳನ್ನು ವಿತರಣೆ ನಡೆಯಲಿದೆ. ಆಯಾ ಮದ್ರಸಾ ಆಡಳಿತ ಸಮಿತಿಯ ಪದಾಧಿಕಾರಿಗಳು ಹಾಗೂ ಆಯಾ ರೇಂಜಿನ ಪದಾಧಿಕಾರಿಗಳು ಪ್ರತಿ ಪರೀಕ್ಷೆ ಪ್ರಾರಂಭ ಸಮಯದಲ್ಲಿ ಸಂಸ್ಥದ ಕೇಂದ್ರೀಯ ಕಚೇರಿಯ ಅಪೇಕ್ಷೆಯಂತೆ ಪರೀಕ್ಷಾ ಪತ್ರದಲ್ಲಿ ಹಾಜರಿದ್ದು ಪರೀಕ್ಷೆ ಸುಖವಾಗಿ ನಡೆಯುವಲ್ಲಿ ಸಹಕರಿಸತಕ್ಕದ್ದು. Mr. Mohiddin Haji, KB Dharami, Mr. Riyazuddin, Mr. Umar Dharami and others were present at the press meet. A one-day district-level workshop under the National Food Processing Campaign would be held at the Jilla Panchayat Hall in Mangalore on June 14th at 10 a.m. informed the press release. That's all for now. See with more news on the same channel at the same time. Till then, goodbye.